ನಾನು ಊರಿಗೆ ಹೋಗಿ ಸೇಲ್ ಮಾಡ್ಲಕ್ಕೆ ಏನು ಚಿಕ್ಕಪೇಟೆಯಲ್ಲಿ ಗಣಪತಿ ಥ್ಯಾಂಕ್ ಯು. ನೀ ಎಂತ ಕಾನಮನಿ ಸಿಟ್ ಮಾಡ್ತಿದ್ದೆ? ನಾನು ಎಂತದ್ದು ತಕೊಂಡ್ ಕೈಲ ಗಾಯಿಸಿ ಇಷ್ಟ ಗಾಯಿಸಿ ಇಷ್ಟ ತಕೊಂಡದ್ದು ಮೀನ್ ಕೆಜಿ ಗಟ್ಲೆ ಕೊಡ್ತಾರಲ್ಲ ಎಲ್ಲಿ ಕಣಿ ಇದೆಲ್ಲ ಮಾಡಿ ಅಷ್ಟು ಪೇಷನ್ಸ್ ಇಲ್ಲ. ಸುತ್ತಾಕಿ ನಾವೀಗ ಮೆಜೆಸ್ಟಿಕ್ ಹತ್ರ ಬಂದಿತ್ತು. ಶಾಪಿಂಗ್ ಎಲ್ಲ ಮಾಡೋಕೆ ಆಗೇಣ ಅದೆಲ್ಲ ದುಡ್ಡು ಖರ್ಚು. ಹಲೋ ನಮಸ್ಕಾರ, ನಾನು ನಿಮ್ಮ ಶೈನಿ ಪುತ್ರನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ ಎಂತ ಲಾಗನ್ ಹೇಳಿ ಹೇಳ್ರೆ ನಾವೆಲ್ಲ ಚಿಕ್ಕಪೇಟೆಗೆ ಹೋತಿತ್ತ, ಅದು ಶಾಪಿಂಗ್ ಮಾಡೋಕೋಸ್ಕರ. ನಾವು ಚಿಕ್ಕಪೇಟೆಲ್ಲಿ ಯಾವ ತರ ಶಾಪಿಂಗ್ ಮಾಡುತ್ತೆ ಮತ್ತೆ ಹೆಂಗ್ ಬಾರ್ಗೇನ್ ಮಾಡತ್ತ ಹೇಳಿ ಕಾಂಬ ಬನ್ನಿ. ಅದು ಅಲ್ಲದೆ ನಾನು ಯಾರೆಲ್ಲ ಚಿಕ್ಕಪೇಟೆನ ಕಾಣ್ಲಿಲ್ಲ ಅವ್ರಿಗೆ ಇವತ್ತು ಚಿಕ್ಕಪೇಟೆನ ನಾನು ಎಕ್ಸ್ಪ್ಲೋರ್ ಮಾಡ್ತೆ. ಮತ್ತೆ ಎಂತಂದ್ರೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲಾಗನ್ ಕಂಟಿನ್ಯೂ ಮಾಡ್ತೆ. ಅದಾದ್ಮೇಲೆ ಈ ಲಾಗಲ್ಲಿ ಯಾರೆಲ್ಲ ನನ್ನ ಜೊತೆಗಿದ್ರಿ, ಯಾರೆಲ್ಲ ಚಿಕ್ಕಪೇಟೆಗೆ ಬತ್ರ ನಡಿ ತೋರಿಸ್ತೆ ಬನ್ನಿ. ಗಾಯ್ಸ್ ಕಾಣಿ, ಈಗ ನಮ್ ಜೊತೆ ಯಾರೆಲ್ಲ ಇದ್ರಂದ್ರೆ ಮೇಘ ಮತ್ತೆ ಹರ್ಷ ಇದ್ರ. ಅವ್ರು ಎಂತದೆಲ್ಲ ಶಾಪ್ ಮಾಡ್ತಾರೆ ನಡಿ ಅವ್ರ ಹತ್ರ ಈಗಲೇ ಕೇಂಬ ಬನ್ನಿ. ಎಂತೆಲ್ಲ ಶಾಪ್ ಮಾಡ್ತೀರಿ? ಎಂತ ಶಾಪ್ ಮಾಡೋದಿಲ್ಲ, ನಾವು ಜಸ್ಟ್ ಕಾಂಬು ಕಾಪು ಚಿಕ್ಕಪೇಟೆ ಹೆಂಗಿತ್ತಂದ್ರೆ ಗಡ ನಾನ್ ಶಾಪಿಂಗ್ ಮಾಡ್ತೇನೆ ಹೇಳಿದೆ. ಶಾಪಿಂಗ್ ಎಲ್ಲ ಮಾಡೋಕೆ ಆಗೇಣ ಅದೆಲ್ಲ ದುಡ್ಡು ಖರ್ಚು ಆಗಲ್ಲ. ನೀವ್ ಮಾಡ್ಬೇಡಿ, ನಾನ್ ಮಾಡ್ತೀನಿ. ಹರ್ಷ ಎಂತ ತಕ್ಕೊಡ್ತೆ? ಎಂತ ತಕ್ಕೊಡ್ತೆ? ನೋಡ್ತೀರಾ ಹಾಯ್ ಮಾಡ, ಹಾಯ್ ಹಾಯ್ ಮಾಡ ಮೇಘ, ಹಾಯ್ ಮಾಡ. ಎಂತ ಅನ್ಸ್ತಿತ್ತ? ಎಂತ ಅನ್ಸುತ್ತೆ? ಏನು ಅನ್ಸ್ತಾ ಇಲ್ಲ, ಚಿಕ್ಕಪೇಟೆಗೆ ಹೋಗೋದಷ್ಟೇ. ಗಾಯ್ಸ್ ಅವರೆಲ್ಲ ಹೇಳ್ತಿದ್ರು ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಅಂತ ಮಾಡುದಿಲ್ಲ ಹೇಳಿ. ನಂಗ್ ಮಾಡಿಸ್ತಾರಂಬ್ರಿ ಶಾಪಿಂಗ್ ಎಲ್ಲ, ಅವ್ರಿಬ್ರು ಮಾಡುದಿಲ್ಲ, ನಂಗ್ ಮಾತ್ರ ಕೊಡ್ಸ್ತಾರಂಬ್ರಿ ಎಲ್ಲದು ಅಲ್ದಾ? ಹೌದು. ಕಾಮ ಎಂತದೆಲ್ಲ ಕೊಡ್ಸ್ತಾರ ನಡಿ ತೋರ್ಸೆ ನಿಮ್ಗೆ. ಬ್ಲಾಗ್ ಕಂಟಿನ್ಯೂ ಮಾಡ್ತೇವೆ ಗಾಯ್ಸ್. ಈಗ ನಾವು ಆಟೋದಲ್ಲಿ ಹೋತಿದ್ ಕಾಣಿ, ಅಲ್ಲಿ ಹೊರ ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೇನೆ. ನಾನು ಜಾಸ್ತಿ ಕ್ಲಿಪ್ಸ್ ಎಲ್ಲ ತಗುದಿಲ್ಲ, ಎಂತಕ್ಕಂದ್ರೆ ಕಳ್ರೆ ಜಾಸ್ತಿ ಇರ್ತಾರಲ್ಲ ಅಲ್ಲಿಯ. ಇವನೇ ಹೇಳದ ಕೇಂಬ? ಹಾ ಹೇಳ. ಹೌದೇಣ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದರ ಅದ್ರಲ್ಲ ಜಾಸ್ತಿ. ನೀ ಎಂತ ಕಾನಮನಿ ಸಿಟ್ ಮಾಡ್ತಿದ್ದೆ? ನೀ ಎಂತ ಕಾನಮನಿ ಸಿಟ್ ಮಾಡ್ತಿದ್ದೆ? ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗಿಲ್ಲ, ಕಳ್ಳರಲ್ಲಿ ಜಾಸ್ತಿ ಇರ್ತದೆ ಲಾಗ್ ಎಲ್ಲ ಹೇಳೋದು. ಬಿಡ ಊರಿಗೆ ನಾವು ಎಂತ ಕೊಡುಕು? ಎಚ್ಚರಿಕೆ ಕೊಡಬೇಡ್ದ? ನಾನ್ ಜಾಸ್ತಿ ಮೊಬೈಲ್ ಯೂಸ್ ಮಾಡುದಿಲ್ಲ, ಆದಷ್ಟು ನಿಮ್ಗೆ ತೋರಿಸ್ತೇನೆ ನಾವ್ ಎಂತದೆಲ್ಲ ತಕೊಂಡಿತ್ತ ಮತ್ತೆ ಚಿಕ್ಕಪೇಟೆ ಸ್ಟ್ರೀಟ್ ಹೆಂಗಿರತ್ತ ನಾನು ನಿಮ್ಗೆ ತೋರಿಸ್ತೇನೆ. ಬನ್ನಿ ಲಾಗ್ ಕಂಟಿನ್ಯೂ ಮಾಡ್ತಾ ಇಲ್ಲ ಹೋದ್ಮೇಲೆ. ಕೊಡಿ ಅಣ್ಣ, ಎಷ್ಟು ಕೊಡಿ, 100 ರೂಪಾಯಿ. ಗೈಸ್ ಫೈನಲಿ ನಾವು ಚಿಕ್ಕಪೇಟೆ ರೀಚ್ ಆಯ್ತು. ಇಲ್ಲಿ ಜನ ಕಾಣಿ ಗೈಸ್, ಇಲ್ಲಿ ಮೊಬೈಲ್ ಹಿಡ್ಕೊಂಡ್ಕೊ ಹೆದರಿಕೆ ಆಯ್ತು. ಮೇಘ ಎಂತ ಅನ್ಸಿತ್ತು? ಹೆದರಿಕೆ ಆಯ್ತು ಗೈಸ್, ಮೊಬೈಲ್ ಹಿಡ್ಕೊಂಡ್ ಮಾತಾಡೋಕೆ. ಇಲ್ಲಿ ಯಾರು ಬಂದ್ ತಕೊಂಡ್ ಹೋರು ಬಜ್ಜಾತ್ ನಮ್ದು. ಜನ ಕಾಣಿ, ಇವ್ನ್ ಕಾಣಿ ಫಸ್ಟ್ ಶಾಪಿಂಗ್ ಮಾಡಿ ಆಯ್ತು, ಮಾಡುದಿಲ್ಲ ನಡಿ ತೋರ್ಸ. ಅಕ್ಕ ಹಾಯ್ ಮಾಡಿ. ಥ್ಯಾಂಕ್ ಯು. ಗೈಸ್ ಕಾಣಿ, ಇವ್ರು ಹಾಯ್ ಮಾಡ್ರಿ, ಹಾಯ್ ಮಾಡಿ ಇನ್ನೊಂದ್ಸಲ. ಉಡುಪಿ ಥ್ಯಾಂಕ್ ಯು. ಗೈಸ್ ಮೆಟ್ಕಣಿ ಎಂತ ಯಪ್ಪ, ನಂಗೆ ಮಾಡೋಕೆ ಹೆದರಿಕೆ ಆತಿತ್ತ. ಗೈಸ್ ಚಿಕ್ಕಪೇಟೆಯಲ್ಲಿ ಗಣಪತಿ ಕಾಣಿ, ಗಣಪತಿ ತೋರ್ಸೆ ಕಾಣಿ ನಿಮ್ಗೆ. ಯಪ್ಪ ಇದೊಳ್ಳೆ ಕೊಡಿ ಹಬ್ಬಕ್ಕಿಂತ ಹೆಚ್ಚಾಯ್ತು ಜನ. ನವಿಲ್ ಗರಿ ಎಲ್ಲ ಮಾರ್ತಾರೆ ಕಾಣಿ ಗೈಸ್. ಆದ್ರೆ ನಮ್ಮೂರಷ್ಟು ಗರ್ಜಿಲ್ಲ ಅಲ್ಲ ಮೇಘ? ಗಣಪತಿನೇ ತೋರುದಿಲ್ಲ ಗೈಸ್, ಗಣಪತಿ ಎಲ್ಲಿ ತಗಣೆ ತೋರುದಿಲ್ಲಪ್ಪ. ಅಲ್ಲಿಯಾ ಮೈಕ್ ಇಟ್ಕ ಮಾತಾಡ ಹಿಂದಿತ್ತು ಅನ್ಸುತ್ತ. ಆಗ ನಮ್ಮೂರಷ್ಟು ಗರ್ಜಿಲ್ಲ ಗೈಸ್, ಇಲ್ಲೆಲ್ಲ ಈ ತರ ಕಾಣಿ. ಜನ ಕಾಣಿ ಗೈಸ್, ಜನ ಕಂಡ್ರೆ ಯಪ್ಪ
ಗೈಸ್ ಈ ಸಲ ನಾನು ಒಂದು ಗಣಪತಿ ಕಾಣಲಿಲ್ಲ, ಇವತ್ತು ಗಣಪತಿ ದರ್ಶನ ಆಯ್ತು ನನಗೆ, ಖುಷಿ ಆಯ್ತು. ಗೈಸ್ ಗಣಪತಿ ಕಾಣಿ ಒಂದಲ್ಲ ನಾಲ್ಕ್ ಇದ್ ಬೆನ್ನಿಗೆ. ಇದು ಫಸ್ಟ್ ಗಣಪತಿ, ಹಿಂದ್ ಸೆಕೆಂಡ್, ಅದಾದ್ಮೇಲೆ ಮತ್ತೊಂದು ಗಣಪತಿ, ಸಾಲು ಗಣಪತಿ, 11 ಗಣಪತಿನೂ ಕಾಣ್ಲಕ್ಕೇನೋ ಈ ಸಲ ನಾವು. ಅಲ್ಲಿಯಾ ಕಾಣಿ ಗೈಸ್, ಫಸ್ಟ್ ಗಣಪತಿ ಹೋಯ್ತು, ಅದಕ್ಕೂ ಮುಂಚೆ ಒಂದ್ ಗಣಪತಿ ಹೋಯ್ತು. ಅದಾದ್ಮೇಲೆ ಈ ಗಣಪತಿ ಆದ್ಮೇಲೆ ಅಲ್ಲಿ ಹಿಂದ್ ಇನ್ನೊಂದ್ ಗಣಪತಿ, ಅದ್ರ ಹಿಂದ್ ಇನ್ನೊಂದ್ ಗಣಪತಿ ಇತ್ತ ಗೊತ್ತಿಲ್ಲ. ಮತ್ತೆ ಗೈಸ್ ನಾ ಹತ್ರ ಗಣಪತಿ ತೋರಿಸ್ದೆ, ವಯಸ್ಸಿಗೆ ಅಂತ ಇಲ್ಲ ಗೊತ್ತಿಲ್ಲ. ನಾವು ಬಂದ್ ಇನ್ನು 10 ನಿಮಿಷ, ಒಂದು 15 ಮಿನಿಟ್ಸ್ ಇಲ್ಲ, 15 ಮಿನಿಟ್ಸ್ ಒಳಗಡೆನೆ ಈ ತರ ಪರಿಸ್ಥಿತಿ ಆಗೋಯ್ತು. ಒಂದ್ ಅಂಗಡಿಗೂ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಇವತ್ತು ನೋಡಿ. ಅದ್ರಲ್ಲೂ ಈ ಮಳೆಯಲ್ಲೂ ಆಟೋದವ್ರು ಜಗಳ ಮಾಡ್ತಾ ಇದ್ರು ನೋಡಿ. ಗೈಸ್ ಕಾಣಿ ಗೈಸ್, ಒಂದೇ ಶಾಪಿಂಗ್ ಮಾಡೋದು, ಅದು ಮ್ಯಾಡ್ ಶಾಪಿಂಗ್ ಮಾಡೋದ್ ಮೇಗ ನಾನ್ ಎಂತದ್ದು ತಕೊಂಬ ಇಲ್ಲ ಗೈಸ್. ಬಂದು ಲಾಕ್ ಆಯ್ತು, ಅಲ್ಲಿ ಗಣಪತಿ ಕಾಂತ ನಿತ್ಕೊಂಡಿತ್ತು, ಮಳಿ ಸೊರ್ದ ಐತ್. ಪಾಪ ಇಲ್ಲಿ ಯಾರ್ದು ಅಂಗಡಿ ಹತ್ರ ಬಂದ್ ನಿತ್ಕೊಂಡಿತ್, ನಾವು ಅವ್ರು ನಿತ್ಕೊಂಡ್ ಬಿಟ್ರು ಗೈಸ್, ಎಂತದ್ದು ಹೇಳಿಲ್ಲ. ನಾವ್ ಒಳಗ್ ಬಂದ್ ನಿತ್ಕೊಂಡಿತ್ ಅವ್ರ ಪರ್ಮಿಷನ್ ಇಲ್ದೆ, ಬೇಜಾರಾತಿತ್ತು. ಒಳ್ಳೆ ಜಲಪಾತ ತರ ಹೋತಿತ್ ಕಾಣಿ, ಜಲಪಾತ ತೋರ್ಸ ಅವ್ರಿಗೆಲ್ಲ ಕಾಣಿ ಗೈಸ್ ಜಲಪಾತ. ಇವತ್ತು ಅದು ಬೇರೆ, ನಾನು ವೈಟ್ ಶೂ ಆಯ್ಕ ಬಂದೆ ಕಾಣಿ ಗೈಸ್, ವೈಟ್ ಶೂ. ಇವತ್ ಹಾಪಲ್ಲರಿಗೆ ಫುಲ್ ಇದು ಹೋಳಿ ಹಬ್ಬ ಕಲರ್ ಹಾಕ್ತಾರಲ್ಲ ಆ ತರ ಆತ್. ಈಗ ಎಂತ ಮಾಡುದನ್ನೇಳಿ ಗೊತ್ತಾಯ್ತಿಲ್ಲ. ಹೊಸ ಶೂ ಅದು, ಈಗ ಅದ್ ಫುಲ್ ಕಲರ್ ಬಿಡತ್, ನಂಗ ಅದು ಬೇಜಾರಾತಿತ್ತು. ನಾಯಿ ಕಣ ಕ್ರಾಕ್ಸ್ ಹಾಕೊಂಡ್ ಬರ್ಕಿದಿತ್ ನಾನ್ ಕಾಣಿ ಗೈಸ್. ಎಂತದು ಶಾಪ್ ಮಾಡ್ಲಿಲ್ಲ, ಎಂತದು ಮಾಡ್ಲಿಲ್ಲ. ಒಳಗ್ ಹಿಂಗ್ ಎಂಟ್ರಿ ಕೊಟ್ಟಲ್ ಗಣಪತಿ ಕಾಣ್ತಿತ್ತಷ್ಟೇ, ಅಷ್ಟೊಳಗ್ ಸುರ್ದಾಯ್ತು ಮಾಡಿ. ಬೇಜಾರಾತಿತ್ತು, ಐ ಆಮ್ ಫುಲ್ ಡಿಸಪಾಯಿಂಟೆಡ್. ನಮ್ ಹಾಲೆಲ್ಲ ಬರೀ ಹಿಂಗೆ ಹಾಕುದೇನು, ಆಮೇಲೆ ನಾವು ಕಂಟಿನ್ಯೂ ಮಾಡ್ತೇವೆ ಗೈಸ್. ಬೇಜಾರಾತಿ ಕಾಣಿ ಅವ್ರ ಮುಖ ಕಾಣಿ ಬೇಜಾರಾತಿದ್ ಗಡ ಕಾಣಿ ಗೈಸ್. ಬೆಂಗಳೂರು ಅವಸ್ಥೆ ಇದು. ಇದಕ್ಕೆ ನಮ್ಮ ಊರೇ ಅಡ್ಡಿಲ್ಲ ನಮೀಗ, ಊರೇ ಬೆಸ್ಟ್ ಗೈಸ್. ಗೈಸ್ ನೋಡಿಲ್ಲ, ನಾವು ಅಮ್ಮಂಗೆಲ್ಲ ನೈಟಿ ಶಾಪಿಂಗ್ ಮಾಡ್ತೀವಿ. ಗೈಸ್ ಕಾಣಿ, ಇವ್ರು ನಾವು ಹುಡ್ಕೊಂಡ್ ಬಂದದ್, ನಮಗ್ ಕಮ್ಮಿ ರೇಟಿಗೆ ಕೊಡುದೇ ಇಲ್ಲ ಅಂತಿದ್ರಿ ಇವ್ರು. ನೀವ್ ಕಡಿಮೆ ಮಾಡಿ ಕೊಡಕ್ಕು ಕಾಣಿ, ನಾವು ನಿಮ್ಗೋಸ್ಕರ ಹುಡ್ಕೊಂಡ್ ಬಂದದ್ದು. ಯಾರಾದ್ರೂ ನಿಮ್ ಪ್ರಮೋಷನ್ ಮಾಡಿದ್ರ ಅಂಗಡಿದು? ಮಾಡಿದ್ರ ಯಾರಾದ್ರೂ? ಹಾ, ನೋಡ್ಕೊಂಡ್ ಬಂದಿದ್ ನಾವು. ನೀವ್ ಅಷ್ಟೊತ್ತಿಗೆ ಹೇಳ್ತೀರಾ ಅವ್ರದ್ದು ರೆಫರೆನ್ಸ್ ಮೇಲೆ ಬಂದ್ರೆ ಕಡಿಮೆ ಕೊಡ್ತೀರಾ ಅಂತ, ಇಲ್ಲಿ ನೋಡಿದ್ರೆ ನೀವ್ ಎಂತದು ಕೊಡುದಿಲ್ಲ. ಗೈಸ್ ಕೊಡ್ತೀರಿ, ಕಡಿಮೆ ಮಾಡಿ ಕೊಡ್ತೀರಿ, ನೀವು ಇಲ್ಲಿಗೆ ಬನ್ನಿ. ಇಲ್ಲ ಹೌದು, ಇದೆ ಸರ್, ಇದೆ. ಶೈನಿ ಪುತ್ರನ್. ಯಾಕೆ? ಅದೇ ವಿಡಿಯೋ ಹಾಕ್ತೀನಿ, ಅದಕ್ಕೆ ಮಾಡ್ತಿರೋದು, ಅದೇ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ ಗೈಸ್, ಅಂಕಲ್ ನಮಗೆ ಫುಲ್ ಬಜೆಟ್ ಫ್ರೆಂಡ್ಲಿ ಅಲ್ಲೇ ಮಾಡಿ ಕೊಟ್ಟಿರ. ಇಲ್ಲೇ ಬನ್ನಿ, ಫುಲ್ ನೈಟೀಸ್ ಎಲ್ಲ ಸೂಪರ್ ಕಲೆಕ್ಷನ್ ಇತ್ತು ಎಲ್ಲದು. ನಮ್ಗೆ ಯಾವ ತಕ್ಕಂ ನನ್ ಗೊತ್ತಾಗ್ಲಿಲ್ಲ. ನಿಮ್ದು ಶಾಪ್ ಹೆಸರೆಂತ? ಹಿಂದೂಸ್ತಾನ್ ಎನ್ಎಕ್ಸ್ ಅಂತ. ನಾವ್ ಹುಡ್ಕೊಂಡ್ ಬಂದದ್ ಗೈಸ್, ಯಾರದೋ ವಿಡಿಯೋ ಕಂಡು ನಾವ್ ಇಲ್ಲಿಗೆ ಬಂದದ್ದು ಅವ್ರ ರೆಫರೆನ್ಸ್ ಮೇಲೆ. ಒಳ್ಳೆ ಕಲೆಕ್ಷನ್ ಎಲ್ಲ ಒಳ್ಳೆ ಇತ್ತು ಕಾಣಿ. ಫಸ್ಟ್ ಶಾಪಿಂಗ್ ನಮ್ಗಲ್ಲ, ಅಮ್ಮನಿಗೋಸ್ಕರ ಶಾಪ್ ಮಾಡೋದ್ ನಾವು. ಒಂದ್ ಹಾಯ್ ಮಾಡಿ ಕಾಮ ನಮ್ ಸಬ್ಸ್ಕ್ರೈಬರ್ಸಿಗೆ. ಚಂದ ಮಾಡಿ ಮಾತಾಡ್ತಾರೆ ಗೈಸ್ ಇವರು, ಚಂದ ಮಾಡಿ ಎಲ್ಲ ತೋರಿಸ್ತಾರೆ. ಬೇರೆಯವ್ರ ತರ ಆಟಿಟ್ಯೂಡ್ ಎಲ್ಲ ಮಾಡುದಿಲ್ಲ, ಒಳ್ಳೆ ಮಾಡಿ ತೋರಿಸ್ತಾರೆ. ಅದಕ್ಕೆ ಸೊ ನಾವು ಹುಡ್ಕೊಂಡ್ ಬಂದದ್ ಅವ್ರನ್ನ. ಒಳ್ಳೆ ಕಲೆಕ್ಷನ್ ಇತ್ಕಾಣಿ. ಮೇಘ ಒಳ್ಳೆ ಮಾಡಿ ಮಾತಾಡ್ಸ್ತಾರಲ್ಲ.
ಎಂತ ಇಲ್ಲ, ನೈಟಿ ಕಮ್ಮಿಯಿಂದ ಹಿಡಿದು ಕಾಸ್ಟ್ಲಿ ವರೆಗೆ ಎಲ್ಲ ವೆರೈಟೀಸ್ ಕಮ್ಮಿ 190 ಇಂದ ಸ್ಟಾರ್ಟ್ ಆತಲ್ಲ. ಬೇರೆ 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 ನೈಟಿ, ಲಂಗ ಎಲ್ಲದೂ ಇತ್ತು. ಅಂದ್ರೆ ಅಮ್ಮ ಮತ್ತೆ ನಿಮ್ದು ವೈಫಿಗೆಲ್ಲ ಪರ್ಚೇಸ್ ಮಾಡ್ಬೋದು. ಕಾಣಿ ಗೈಸ್, ಎಂಬ್ರಾಯ್ಡ್ರೀಸ್ ಚೂಡಿದಾರ ಅಲ್ಲಗಡದು ಚೂಡಿದಾರ ತರನೇ ಇತ್ತು. ಓನ್ಲಿ ನೈಟಿ ಹಾ. ಪೆಟಿಕೋಟ್ ಎರಡೇ ಐಟಮ್ ನೈಟಿ, ಪೆಟಿಕೋಟ್, ಇನ್ನರ್ ವೇರ್ಸ್ ನೈಟೀಸ್ ಎಲ್ಲ ಸೂಪರ್ ಇತ್ತು, ಚಂದ ಇತ್ತು ತುಂಬಾ ವೆರೈಟೀಸ್ ಗೈಸ್. ಮೇಘ ಇದು ಚೂಡಿದಾರ್ ಅಂತಿದ್ದ, ನೈಟಿ ಕಣಿ ಎಷ್ಟು ಒಳ್ಳೆ ಮಾಡಿ ಎಂಬ್ರಾಯ್ಡ್ರಿ ಮಾಡಿರು. ನೈಟಿನಲ್ಲಿ ಹ್ಮ್ ಬೇರೆ ಬೇರೆ ರೇಂಜ್ 120 ಇಂದ ಸ್ಟಾರ್ಟಿಂಗ್ 500 ತನಕ ರೇಂಜ್ ಇದೆ. ಕಾಣಿ ಗೈಸ್, 120 ಇಂದ 500 ತನಕ ನೈಟಿ ಇತ್ತಂತ. ಸಖತ್ ಇತ್ತು ಕಲೆಕ್ಷನ್. ನಾವೊಂದು 5 ತಕೊಂಡಿತ್ತು, ಚಂದ ಇತ್ತು ಗೈಸ್. ನೀವು ಬನ್ನಿ. ನೆಕ್ಸ್ಟ್ ಹಿಂದೂಸ್ತಾನ್ NX ಅಂತ ಒಳ್ಳೆ ಇತ್ತು, ಬನ್ನಿ. ಹಾ, ಅಂಬ್ರೆಲಾನು ಶಾಪ್ ಮಾಡಿದ್ ಗೈಸ್. ಅಂಬ್ರೆಲಾ ಮತ್ತೆ ಮ್ಯಾಟು ಶಾಪ್ ಮಾಡಿದ್ ನಾವು. ಮಳಿ ನಿತ್ರ ಮೇಲೆ ಈಗ ಫಸ್ಟ್ ಇವ್ರ ಅಂಗಡಿನೇ ಹುಡ್ಕೊಂಡ್ ಬಂದದ್ದು. ನಮ್ ಸಾಕಾಯ್ ಸಿಕ್ಕಿಲ್ಲ. ಆ ಚೀಚಿ ಅಂಗಡಿಗೆಲ್ಲ ಇವ್ರ ಅಂಗಡಿಗೆ ಬಂದದ್ದು. ಆಮೇಲೆ ನಾವು ಇದೆಲ್ಲ ಆಗುತ್ತೆ ಸಿಸ್ಟರ್ದು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸರಿ, ನಾವು ಬರ್ತೀವಿ. ನೆಕ್ಸ್ಟ್ ಮುಂದೆ ಶಾಪ್ ಮಾಡ್ಬೇಕು ನಮ್ಗೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿ ಈ ಅಂಗಡಿಗೆ ಬರುತ್ತೆ. ಸರಿ, ಬಾಯ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು. ಗೈಸ್. ಮುಂದೆ ಹೋತಿತ್ ನಾವು ನೆಕ್ಸ್ಟ್ ಶಾಪ್ ಎಂತದೆಲ್ಲ ಮಾಡತ್ತ, ಬಾರ್ಗೇನ್ ಹೆಂಗ್ ಮಾಡ್ತೆ ಕಾಂಬ. ಬನ್ನಿ, ಬಾರ್ಗೇನ್ ಸ್ಕಿಲ್ ಕಲ್ತಿದ್ದೆ ಗೈಸ್ ನಾನು. ಸಖತ್ ಮಾತ್ರ ಒಳ್ಳೆ ಮಾಡಿ ಮಾತಾಡ್ಸ್ರು ಗೈಸ್, ಸುಳ್ಳಲ್ಲ ಸತ್ಯನೇ, ಚಂದ ಮಾಡಿ ಮಾತಾಡ್ಸ್ರು ಗಾಯ್ಸ್. ಈಗ ಸುತ್ತಾಕಿ ನಾವೀಗ ಮೆಜೆಸ್ಟಿಕ್ ಹತ್ರ ಬಂದ್ ನಿತ್ಕೊಂಡಿತ್ತ. ವಾಪಸ್ ಚಿಕ್ಕಪೇಟೆ ಹೋಗಕ್ಕೆ ದಾರಿ ಗೊತ್ತಿಲ್ಲ, ಯಾವ ರೂಟ್ ಇಂದ ಹೋಯ್ಕ ನಡಿ. ತಕೊಂಡದ್ ಎಂತದೂ ಇಲ್ಲ ಗಾಯ್ಸ್. ಅಲ್ಲೊಂದ್ ನಲ್ಗಡ್ಲಿ ಕಣ್ಕೊಂಡ್ ಬಂದಿದೆ, ಅದ್ ತಕೊಂಡ್ ಹೋಪ ಅಂದ್ರೆ ಅದ್ ಇನ್ನೂ ತುಂಬಾ ದೂರ ಐತಿ. ಇಲ್ಲಿ ಎಂತದೂ ತಕೊಂಡ್ಲಿಲ್ಲ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಅವ್ರು ಕ್ಯಾಬ್ ಬುಕ್ ಮಾಡೋಕೆ ಅಂತಿದ್ರು ಗೈಸ್. ಕ್ಯಾಬಿಗೋಷ್ಟೇ ಗೈಸ್, ಇಲ್ಲಿಂದ ನಾವು ರೂಮಿಗೆ 400-500 ತಗೊಳ್ಳೋದು ಎಂತದೂ ಇಲ್ಲ. ಈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ತುಂಬ ಆಯ್ತು ನಮಗೆ. ಈ ಕಡೆ ಮೆಜೆಸ್ಟಿಕ್ ಹತ್ರ ಬಂದಿತ್ತು ನಾವು. ಅಲ್ಲೆಲ್ಲ ಗಣಪತಿ ಕೊಡ್ಸಿರ ರೋಡ್ ಅಲ್ಲೋ ಇಲ್ಲೋ ಸಿಕ್ಕ ಬಿದ್ದು ಮೆಜೆಸ್ಟಿಕ್ ಹತ್ರ ಬಂದಿತ್ತು. ನಡ್ಕ ಬಂದು ನನ್ನ ಕಾಲೆಲ್ಲ ಬಿದ್ದೈತೆ ಗೈಸ್. ಚಿಕ್ಕಪೇಟೆಗೆ ಬಂದರೆ ಯಾರಾದರೂ ರೂಟ್ ಗೊತ್ತಿದ್ರೆ ಮಾತ್ರ ಬಂದಿದ್ದು. ಒಟ್ರಾಸಿಗೆ ಬಂದರೆ ಸಾಕು ಹೊತ್ತಲ್ಲ ಮೇಘ. ಸರಿ ಗೈಸ್, ನಾನು ಮನೆಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೆ. ಚಿಕ್ಕ ವೀಡಿಯೋ ಆಗ್ತಾ ನಡೆ ಅಂತಂತ ಎಂಥದ್ದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಷ್ಟಪ್ಪ ಮಳೆ ಬಂದು ಎಂಥದ್ದೆಲ್ಲ ಆಗಿ ಹೋಯ್ತು ನಮ್ಮ ಪ್ಲ್ಯಾನ್. ಮನೆಗೆ ಹೋದ್ಮೇಲೆ ಎಲ್ಲ ಹಾಪತ್ತಿಗೆ ನಾನು ಲಾಗ್ ಕಂಟಿನ್ಯೂ ಮಾಡ್ತೇನೆ ಗೈಸ್. ಈಗ ನಾವು ಮೆಟ್ರೋದಲ್ಲೇ ಹಾತಿತ್ತು. ಇದರಲ್ಲೇ ಕ್ಯಾಬಲ್ಲೆಲ್ಲ ಕಾಸ್ಟ್ಲಿ ತೋರಿಸ್ತಿತ್ತು, 400-500 ಎಲ್ಲ ತೋರಿಸ್ತಿತ್ತು. ಸೊ ಅದಕ್ಕೆ ನಾವು ಮೆಟ್ರೋದಲ್ಲಿ ಹೋಗಿತ್ತು. ಅದಾದಮೇಲೆ ರೂಮಿಗೆ ರೀಚ್ ಆದಮೇಲೆ ನಾನು ಹೇಳ್ತಿದ್ದೆ ಗೈಸ್, ವೋಸ್ಟ್ ಎಕ್ಸ್ಪೀರಿಯನ್ಸ್ ಚಿಕ್ಕಪೇಟೆದು. ಇಲ್ಲಿ ವಯಸ್ಸಿಗೆ ಎಂತೂ ಇಲ್ಲೇ ಗೊತ್ತಿಲ್ಲ. ಮೈಕಿದು ಚಾರ್ಜ್ ಖಾಲಿ ಇತ್ತು ಗೈಸ್. ಮನೆಗೆ ಹೋದ್ಮೇಲೆ ಸಿಗ್ತೇನೆ, ಬಾಯ್. ಕಾಣಿ ಗೈಸ್, ಈ ಜಿಮ್ ಕಾಣಿ ಗೈಸ್. 4 ಫ್ಲೋರಲ್ಲೂ ಜನ ಇದ್ರು, ಸ್ವಲ್ಪ ಜನ ಇಲ್ಲ. ಸಕ್ಕತ್ತೈತೆ ಮಾತ್ರ. ಇಲ್ಲಿ ಕಾಣಿ ಕೇಕ್ ವಾಲ, ಬೆಂಗಳೂರು ಕೇಕ್ ವಾಲ. ನಮ್ದೇ ಬ್ರ್ಯಾಂಡ್, ಇವಂದೇ ಬ್ರ್ಯಾಂಡ್ ಅಂಬ್ರ ಗೈಸ್. ಇವನ್ ಹೇರ್ ಕಟ್ ಕಾಣಿ. ತಿರ್ಗ ಕಾಂಬ ಒಂಚೂರು ತಿರ್ಗಡ ನಾಚ್ಕಂತ ಗೈಸ್. ನಾನು ಸ್ವಲ್ಪ ಸ್ಕೋಪ್ ಕೊಡೋಕೆ ಅಂದ್ರೆ ಅವನು ನಾಚ್ಕಂತ. ನಮ್ಮ ಬೆಂಗಳೂರು ಕಾಣಿ ಗೈಸ್. ಆಲ್ಮೋಸ್ಟ್ ಎಲ್ಲರಿಗೆ ಬೆಂಗಳೂರು ಕಾಣಿ. ನಾನು ಕಾಣಿ ದೊಡ್ಡ ಒಳ್ಳೆ ಅಮೆರಿಕದ್ದು ತೋರಿಸ್ದಂಗಿತ್ತು ಬೆಂಗಳೂರು ಕಾಣಿ ಅನ್ನಡಿ. ಫುಲ್ ವೆಹಿಕಲ್ಸ್ ಬೆಂಗಳೂರು ಫುಲ್ ವೆಹಿಕಲ್ಸ್. ನಡ್ಕೊಂಡು ಹೋಗಿದ್ದ ಎಲ್ಲಿಗೆ ಗೈಸ್. ಈಗ ಹಣ್ಣೆಲ್ಲ ತಗೊಂಡು ಚಿಕನ್ ತಗೊಂಡ್ಬಂದಿತ್ತು. ಇಲ್ಲಿ ಎಂಥದ್ದು ತೋರಿಸ್ತೆ ಕಾಣಿ ನಿಮಗೆ. ಇಲ್ಲಿ ಕಾಣಿ ನಮ್ಮೂರಾಗೆಲ್ಲ ಎಂಥದ್ದು ಒಣಕಟ್ಟಿ ಮೀನು KG ಗಟ್ಟಲೆ ಕೊಡ್ತಾರಲ್ಲ, ಇಲ್ಲಿ ಕಾಣಿ ಪ್ಯಾಕೆಟ್ ಮಾಡಿ ಇಟ್ಟಿರಿ. ನನ್ನ ಕಣ್ಣು ಶಾಕ್ ಆಯ್ತು. ಇಲ್ಲಿ ಕಾಣಿ. ಅದಾದ್ಮೇಲೆ ತಡಿ ನಿಮ್ಗೆ ಊರು ಕೋಳಿ ತೋರಿಸ್ತೆ ಕಾಣಿ. ಇಲ್ಲಿ ಕಾಣಿ ಊರು ಕೋಳಿ. ಊರಲ್ಲೂ ಸಿಕ್ಕೋದಿಲ್ಲ ಅನ್ಸುತ್ತೆ ಕೋಳಿ ಅಂಗಡಿಗೆ ಊರು ಕೋಳಿ. ಇಲ್ಲಿ ಕಾಣಿ ಊರು ಕೋಳಿ ಎಲ್ಲ ಸಿಕ್ಕಲ್ಲ. ಅಷ್ಟಾ ಒಣಕಟ್ಟಿ ಮೀನು ಕಾಣಿ ಪ್ಯಾಕೆಟ್ ಹಾಕಿರಿ ಅಂತ ಅಂತೆ. ನಾವು ಅದು ತಿನ್ನಲ್ಲ, ನೋ ಕಮೆಂಟ್ಸ್ ಅದಕ್ಕೆ. ಗೈಸ್, ನಿನ್ನೆ ಈಗ ಬಂಗಡಿ ಮೀನು ತಗೊಂಡು ಹೋಗಿದ್ದು ಸೂಪರ್ ಇತ್ತು. ಅಲ್ಲೇ ಮೇಘ, ಬಂಗಡಿ ಮೀನು ಸೂಪರ್ ಇತ್ತು. ಮೀನಿದಂತಿದ್ದು ಇದು ಕಾಣಿ ಗೈಸ್. ಮೀನು ಬಜ್ಜಿನ ಮೀನು ಉಪ್ಪಿನಕಾಯಿ ಗೊತ್ತಿಲ್ಲ, ಉಪ್ಪಿನಕಾಯಿ ಅನ್ಸುತ್ತಲ್ಲ. ಎಂಥದ್ದೆಲ್ಲ ಇತ್ತು. ನಂಗೆ ಇದು ಕಂಡೆ ಶಾಕ್ ಆಯ್ತು. ಎಂತ ಹಾಕ್ತಿ ಮೀನು ಅಂತಿರಲ್ಲ
ಆಮೀನ್. ಚಿಕನ್ ತಗೊಂಡೀಗ ಮನೆಗೆ ಹೋಗ್ತು ರೀಚ್ ಆದ್ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀವಿ. ಗೈಸ್ ಕಾಣಿ ಪರೋಟ ತಗೊಬಂದು ಆಯ್ತು ಇಷ್ಟೇ ಸಿಂಪಲ್ ರೆಸಿಪಿ ಹೇಳಿದೆ ಕಾಣಿ ಮಾಡ್ಕೊಂಡು ತಿನ್ನಿ ಕಂಡ್ರೆ ಅಷ್ಟೇ ಸಿಂಪಲ್ ಮಾಡ್ಕೊಂಡು ತಿನ್ನಿ ಅಲ್ವಾ. ಗೈಸ್ ಕಾಣಿ ನಮ್ಮ ಕುಂದಾಪುರದ ಹೋಟ್ಲ ಹೇಳಿ ಹೆಂಗೆ ಗೊತ್ತಾತಂದ್ರೆ ದೇವ್ರ ಕಾಣಿ ಗೈಸ್ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಬ್ರಹ್ಮಲಿಂಗೇಶ್ವರ ಶೆಟ್ಟೀಸ್ ಕಿಚನ್ಸ್ ಶೆಟ್ಟೀಸ್ ಕಂಡ್ರೆ ನಮ್ಮೂರವ್ರ ಹೋಟ್ಲು ಗೈಸ್. ಕಾಣಿ ಅಣ್ಣ ಮಾಡ್ತಿದ್ರು ಪರೋಟ. ಭಯ್ಯ ಸೇ ಹಾಯ್ 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 ಬೋಲು. ನೀನ್ ಎಂಟಕ್ಕೆ ನಗಾಡ್ತಿದ್ದ ಅಲ್ಲ ಬೈನಿಗೂ ನಿಮ್ಗೆ ಕರೆಕ್ಟ್ ಆಯ್ತು ಅದಕ್ಕೆ. ಸೊ ಗೈಸ್ ಈಗ ಪರೋಟ ತಗೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಲಾಗ್ ಎಂಡ್ ಮಾಡ್ಕೊಂಡು ಮತ್ತೆ ಎಂತೆಲ್ಲ ತಗೊಂಡಿದ್ದೆ ರೆಡಿ ಮನೆಗೆ ಹೊರಗೆ. ಗಾಯ್ಸ್ ಈಗ ನಾವು ಫೈನಲಿ ರೂಮಿಗೆ ಬಂದಿತ್ತು. ಚಿಕ್ಕಪೇಟೆಯಲ್ಲಿ ಎಂತದೆಲ್ಲ ತಗೊಂಡಿತ್ತ ನೋಡಿ ನಿಮ್ಗೆ ತೋರಿಸ್ತೇ ಬನ್ನಿ. ಜಾಸ್ತಿ ಅಂತ ತಗೊಂಡಿಲ್ಲ ಗಾಯ್ಸ್, ಅಲ್ಲೆಲ್ಲ ಫುಲ್ ಹೋಲ್ಸೇಲ್ ಸಿಂಗಲ್ ಪೀಸ್ ಯಾರು ಕೊಡುದಿಲ್ಲ. ಸೊ ಅದಕ್ಕೆ ಒಂದೊಂದು ಐಟಮ್ ತಗೊಂಡಿತ್ತು. ಅಲ್ಲಿ ವಿಡಿಯೋ ಮಾಡೋಕೆ ಆಗ್ಲಿಲ್ಲ. ನಾವು ಹೋದ್ಗಳಿಗಿನೋ ಅಥವಾ ನಮ್ ಹಣಿ ಬರ ಸರಿ ಇಲ್ಲಿಯೋ ಅಲ್ಲೂ ನಮ್ ಮಡಿ ಸಿಕ್ಕಿ ಎಲ್ಲಿಗೂ ಹೊಪ್ಕಾಯ್ಲಿಲ್ಲ. ಫುಲ್ ಎಲ್ಲ ಕೊಚ್ಚಿ ಕೊಚ್ಚಿ ನೀರ್, ಬೆಂಗ್ಳೂರ್ ಗೊತ್ತಿತ್ತಲ್ಲ ಎಲ್ಲೂ ನೀರ್ ಹೊಪ್ಪಕ್ಕಿಲ್ಲ. ರಸ್ತೆ ಮೇಲೆ ಫುಲ್ ನೀರ್ ಹೋಯ್ತು. ನಮ್ದು ಗನಗನ ಪ್ಯಾಂಟ್ ಗನಗನ ಶೂ ಎಲ್ಲ ಹಾಳಾಯ್ತು ಗೈಸ್, ಫುಲ್ ನೀರೆಲ್ಲ ತಾಗಿ. ಅದಕ್ಕೆ ನಾವು ಜಾಸ್ತಿ ಶಾಪ್ ಎಂತ ಮಾಡ್ಲಿಲ್ಲ. ಫಸ್ಟ್ ನಾವು ತಕೊಂಡದ್ದು ಎಂತ ನಳಿ ಹೇಳ್ರಿ, ತೋರ್ಸಿ ತಡಿನಿ. ಫಸ್ಟ್ ಸ್ಟಾರ್ಟಿಂಗ್ ಹಪ್ಪದಿ ಖುಷಿ ಆಯ್ತು ಗೈಸ್. ಮೇಘಂಗ್ ಒಂದಿದು ಎಂತದ್ದು ರೂಮಿಗೆ ಮ್ಯಾಟ್ ತಕೊಂಡಿತ್ತು. ಇದು ಫುಲ್ ಸಾಫ್ಟ್ ಮ್ಯಾಟ್. ಇದಕ್ ನಾವು ಎಷ್ಟು 45 ರುಪೀಸ್ ಮೇಘ 45 ರುಪೀಸ್ ಕೊಟ್ಟಿದ್ ಗೈಸ್. ವರ್ತ್ ಅಡ್ಡಿಲ್ಲ 45 ರುಪೀಸ್ ಕೊಡ್ಲಕ್ ಒಳ್ಳೆ ಇತ್ತು. 100 ರುಪೀಸ್ 3 ಕೊಡ್ತೆ ಅಂದಲ್ಲ, 100 ರುಪೀಸ್ 3 ಕೊಡ್ತೆ. ನಮ್ಗೆ ಅಷ್ಟ್ ಪೀಸ್ ಬ್ಯಾಡ ಇತ್ತು. ನಾವು ಸಿಂಗಲ್ ಪೀಸ್ 45 ರುಪೀಸ್ ಇತ್ತಂತ. ಅದಾದ್ಮೇಲೆ ಇದು ತಕೊಂಡ್ ಹೋದಷ್ಟೇ ಅಲ್ಲಿ ಮಳಿ ಶುರುವಾಯ್ತು ಕಾಣಿ. ಅಲ್ಲಿ ನಾವು ಗಣಪತಿ ಕಾಮ್ನಿತ್ಕಂತ, ಸೊ ಅಲ್ಲೇ ಮಳಿ ಫುಲ್ ಶುರುವಾಯ್ತು. ಅದಕ್ಕೆ ನಾವಿದೆ ಎಂತ ಜಾಸ್ತಿ ಶಾಪ್ ಮಾಡ್ಲಿಲ್ಲ. ಇದೊಂದು ಫಸ್ಟ್ ಶಾಪಿಂಗ್ 45 ರುಪೀಸ್ ಇದು ಒಳ್ಳೆ ಇತ್ತು ಮ್ಯಾಟ್. ಅದಾದ್ಮೇಲೆ ನೆಕ್ಸ್ಟ್ ಎಂತ ಮಾಡಿತ್ತಂದ್ರೆ ಅಮ್ಮಂಗೆ ನೈಟಿ ಎಲ್ಲ ಬೇಕಿದ್ ಗೈಸ್. ಅದಕ್ಕೆ ನಾವು ನೈಟಿ ಶಾಪ್ ಮಾಡಿತ್ತು. ಅವ್ರ ಅಂಕಲ್ ನಮ್ಗೆ ಒಳ್ಳೆ ಮಾಡಿ ಮಾತಾಡ್ಸ್ರ. ಮತ್ತ ಒಳ್ಳೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ನಮ್ಗೆ ಎಷ್ಟು 5 ನೈಟಿ ಕೊಟ್ರ ಕಾಣಿ. ಕಲರ್ ಕಾಣಿ ಗೈಸ್. ನಾನು ಊರಿಗೆ ಹೋಗಿ ಸೇಲ್ ಮಾಡ್ಲಕ್ಕೇನು ಏನಂದೆ ಇನ್ನೊಂದ್ಸಲ ಹೇಳು. ನಾನು ಊರಿಗೆ ಹೋಗಿ ಸೇಲ್ ಮಾಡ್ಲಕ್ಕೇನು ಕಾಣಿ ಗೈಸ್. ಕಲರ್ ಲೈಕ್ ಇತ್ತ. ನನ್ನ ಅಮ್ಮಂಗೆ ಇಷ್ಟ ಆತ ಇಲ್ಲಿಯೋ ಅವಳು ಎಂತ ತಕೊಂಡ್ ಹೋರು ಎಂತ ಅಂಬುದಿಲ್ಲ. ನಮ್ಮನೆ ಅಮ್ಮ ಎಂತದಾರು ತಕೊಂಡ್ ಹೋರು ಚಂದ ಮಾಡಿ ತಕಂತಾಳ. ಎಂತಕ್ ತಂದೆ ಅಷ್ಟಪ್ಪ ದುಡ್ಡು ಕೊಟ್ಟ ನಳಿಕೆ ಅಂತಾಳ ಅಷ್ಟೇ, ಮತ್ತೆಂತ ಹೇಳುದಿಲ್ಲ. ಕಲರ್ ಎಲ್ಲ ಎಂತ ಹಂಗಲ್ಲ ಎಂತ ಹೇಳುದಿಲ್ಲ ಗೈಸ್. ಅದಾದ್ಮೇಲೆ ಅಡ್ಡಿಲ್ಲ ಒಳ್ಳೆ ಇತ್ತು. ನೀವ್ ಯಾರು ಚಿಕ್ಕಪೇಟೆಗೆ ಹೋರೆ ಹಿಂದೂಸ್ತಾನ್ ಮುಂದೆಂತದು ಹೆಸರಿತ್ತು, ನಾನು ಮುಂಚೆ ಹೇಳಿದೆ ಕಾಣಿ. ಅಲ್ಲೋಯ್ತ ಕಣಿ ಚಂದ ಮಾಡಿ, ಅಂದ್ರೆ ಕಡಿಮೆ ರೇಟ್ ಅಲ್ಲೇ ನಿಮ್ಗೆ ಹೆಂಗೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಬೇಕಲ್ಲ ಆ ಪ್ರೈಸ್ ಅಲ್ಲೇ ಮಾಡಿ ಕೊಡ್ತಾರ. ಕ್ವಾಲಿಟಿ ವೈಸು ಅಷ್ಟೇ ಸೂಪರ್ ಐತಿ. ಇದು ಯಾವ್ದು ಪ್ರಮೋಷನ್ ವಿಡಿಯೋ ಅಲ್ಲ, ನಮ್ಗೆ ಪರ್ಸನಲಿ ಇಷ್ಟ ಆಯ್ತು. ಸೊ ಅದಕ್ಕೆ ನಿಮ್ಗೆ ನಾ ಸಜೆಷನ್ ಮಾಡ್ತಿದ್ದೆ. ಇದೆ ಸೆಕೆಂಡ್ ನಾವು ತಕೊಂಡದ್ದು. ಅದಾದ್ಮೇಲೆ ಮೂರನೇದು ಎಂತ ತಕೊಂಡಿತ್ತಂದ್ರೆ ಮೇಘಂಗೆ ಈ ಶರ್ಟ್ ತಕೊಂಡಿತ್ತ. ಇದು ಸಿಕ್ಕಾಪಟ್ಟಿ ಕಾಸ್ಟ್ಲಿ ಗೈಸ್. ಇದೆಷ್ಟು ನಾವು 999 ಅಂದದವ್ರ. ಗಂಡ್ ಮಕ್ಕಳ ಶರ್ಟಿಗೆ ಎಂತ ಗೊತ್ತಿಲ್ಲ, ಒಂದು ಶರ್ಟಿಗೆ 999 ನಳಿ ಹೇಳಿರ. ಅದಾದ್ಮೇಲೆ ಇದಕ್ಕೆ 750 ನಾವು ಬಾರ್ಗಿನ್ ಎಲ್ಲ ಮಾಡಿ ಅದೆಲ್ಲ ವಿಡಿಯೋ ಮಾಡ್ಲಿಲ್ಲ ಅಷ್ಟೇ. ನಾನು ನೆನ್ಪೋಯ್ತು. ಅದು ಅಲ್ದೆ ನಂದು ಇದ್ರಲ್ಲಿ ಮೈಕಲ್ ಇದು ಚಾರ್ಜ್ ಇಲ್ಲ ಇದಿತ್ತ. ಸೊ ಅದಕ್ಕೆ ವಿಡಿಯೋ ಎಲ್ಲ ಜಾಸ್ತಿ ಮಾಡೋಕಾಯ್ದಿಲ್ಲ. ಆಮೇಲೆ ಮಳಿ ಬಂತ ನಾ ಹೇಳಿದಿನಲ್ಲ. ಇದಕ್ಕೆ 750 ಬಾರ್ಗೇನ್ ಮಾಡಿ ಆಫ್ಟರ್ ಬಾರ್ಗೇನ್ 750 ಕೊಟ್ಟಿತ್ತು ಇದಕ್ಕೆ ಕಾಣಿ. ಚಂದ ಇದ್ ಗೈಸ್. ಇದು ಎಂತ ಕ್ಯಾಮ್ರಾ ಜಸ್ಟಿಸ್ ಮಾಡುದಿಲ್ಲ, ಆರಿ ಸುಮಾರು ಚಂದ ಇತ್ತು. ಅದಾದ್ಮೇಲೆ ನಾನು ಒಂದು ಕ್ಯೂಟ್ ಚಪ್ಪಲ್ ತಕೊಂಡೆ ಗೈಸ್. ಈಗಣಿ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದ ನಳಿ ನೀವು ಕಮೆಂಟ್ ಹಾಕಿ. ನಾನು ಹೇಳ್ತೆ ಎಷ್ಟ ನಳಿ, ಏನ್ ಜಾಸ್ತಿ ಅಲ್ಲ. 100 ರುಪೀಸ್ ಗೈಸ್. ಒಳ್ಳೆ ಇತ್ತು, ಮೆಟೀರಿಯಲ್ ಒಳ್ಳೆ ಇತ್ತು. ಅಡ್ಡಿಲ್ಲ ಒಂದು ಎರಡು ಯೂಸ್ ಮಾಡ್ಲಕ್ಕ, 2 ಸಲ ಹಾಕೊಂಡ್ ಇದನ್ನ ಯೂಸ್ ಮಾಡ್ಲಕ್ಕ 100 ರುಪೀಸ್ ವರ್ತ್ ಇದಕ್ಕೆ ಅಷ್ಟೇ. ಇದಕ್ಕಿಂತ ನಾವು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇನ್ನೂ ಕಡಿಮೆಗೆಲ್ಲ ಸಿಕ್ಕತ್. ಅದಾದ್ಮೇಲೆ ಮತ್ತೆಂತ ತಗೊಂಡಿತ್ತು ಎಂತದು ತಕೊಂಡ. ಇದೊಂದು ತಕೊಂಡಿತ್ತು. ಇದು ಮಸಾಜ್ ಮಾಡೋದು ಹಿಂಗ್ ತಲೆ ಹಾಕೊಂಡ.
50 ರುಪೀಸ್ ತಗೊಂಡಿತ್ತು ಇದೊಂದು. ಅದಾದ್ಮೇಲೆ ಇದೊಂದು ಲಾಸ್. ಇದು 50 ರುಪೀಸ್ ತಗೊಂಡಿತ್ತ, ಹಿಂಗೆ ಮಸಾಜ್ ಮಾಡುದು. ಅದಾದ್ಮೇಲೆ ಮತ್ತೆಂತ ತಗೊಳ್ಳಲ್ಲ, ಇಷ್ಟೇ ಗಾಯ್ಸ್, ಇಷ್ಟ ತಗೊಳದ್ದು ಚಿಕ್ಕಪೇಟೆಯಲ್ಲೇ. ನಿಮ್ಗೆ ಈ ತರ ಹೋಲ್ಸೇಲ್ ಅಲ್ಲಿ ಈ ಸಾರಿ ಎಲ್ಲ ಮನೆಗ್ ತಂದಲ್ಲ ಮಾರ್ತ್ರಲ್ಲ, ಹಂಗೆಲ್ಲ ಮಾಡುದಿದ್ರೆ ಹೋಲ್ಸೇಲ್ ಅಲ್ಲೇ ಸಾರಿ, ಹೋಲ್ಸೇಲ್ ಅಲ್ಲೇ ಮತ್ತೆಂತ ಸ್ಯಾಂಡಲ್ಸ್, ಹೋಲ್ಸೇಲ್ ಅಲ್ಲೇ ಕಡಿಕೆ ಇದು ಎಂತ ಈ ಜುವೆಲರಿ ಎಲ್ಲ ಇರುತ್ತಲ್ಲ, ಈ ಸೆಟ್ ಎಲ್ಲ ಬದುತ್ತಲ್ಲ ಫುಲ್, ಅದೆಲ್ಲ ಫುಲ್ ಕಡಿಮೆ ರೇಟಿಗೆ ಹೋಲ್ಸೇಲ್ ಅಂದ್ರೆ ಸುಮಾರು ಪೀಸಸ್ ತಕಣಕ. ನಮ್ಗೆ ಅಷ್ಟಪ್ಪಲ್ಲ, ನಾವೆಂತ ಮಾರಾಟಕ್ಕಿಲ್ಲ ಅಲ್ಲ, ಸೊ ಅದಕ್ಕೆ ನಾವು ಸಿಂಗಲ್ ಪೀಸ್ ಎಲ್ಲ ಅದೆಲ್ಲ ಕೊಡುದಿಲ್ಲ. ಅಂದ್ರ ಆ ತರ ಎಲ್ಲ ಬಿಸ್ನೆಸ್ ಮಾಡುವ ಐಡಿಯಾ ಇದ್ರೆ ನೀವು ಚಿಕ್ಕಪೇಟೆಗೆ ಹೋಗಿ ಹೋಲ್ಸೇಲ್ ತುಂಬಾ ಐಟಮ್ಸ್ ತಂದು ನೀವು ಸೇಲ್ ಮಾಡ್ಲಕ್ಕ ಅಷ್ಟೇ. ನಿಮ್ಗೆ ಈ ತರ ಸಿಂಗಲ್ ಪೀಸ್ ಬೇಕಂದ್ರೆ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಯ್ನಿ, ಜಾಸ್ತಿ ಅಲ್ಲೇ ಸ್ವಲ್ಪ ಕಡಿಮೆ ರೇಟಿಗೆ ನಿಮ್ಗೆಲ್ಲ ಸಿಕ್ಕತ್ತ. ಬಾರ್ಗೇನ್ ಮಾಡೋ ಸ್ಕಿಲ್ ಇದ್ರೆ ನೀವು ಎಲ್ಲ ಹೋರು ಕಡಿಮೆ ರೇಟಿಗೆ ಮಾಡಿಕ್ ತರ್ಲಕ್. ಬಟ್ ಕೆಲವರೆಲ್ಲ ಬಾರ್ಗೇನ್ ಮಾಡ್ರು ಕೊಡುದಿಲ್ಲ, ಅವ್ರು ಆಲ್ಮೋಸ್ಟ್ ಎಲ್ಲ ಬಾರ್ಗೇನ್ ಮಾಡ್ರೆ ಕೊಡ್ತಾರೆ. ನಮ್ಗೂ ಇದು ಅಷ್ಟೇ, ಶರ್ಟ್ ಅದಾದ್ಮೇಲೆ ನೈಟಿಗೂ ಅಷ್ಟೇ, ಅದೆಲ್ಲ ಬಾರ್ಗೇನ್ ಮಾಡಿ ನಾವು ತಕೊಂಡ್ ಬಂದದ್ದು. ಅದಾದ್ಮೇಲೆ ಈ ಚಪ್ಲಿಗೆಲ್ಲ ಬಾರ್ಗೇನ್ ಅಂತ ಮಾಡ್ಲಿಲ್ಲ, 100 ರುಪೀಸ್ ಅನ್ನಿ ಹಾಕಿರ, ಸೊ 100 ರುಪೀಸೇ ಕೊಟ್ಟು ಬಂತು. ಮತ್ ಮ್ಯಾಟು ಅಷ್ಟೇ, ಇಷ್ಟ ಐಟಮ್ಸ್ ತಕೊಂಡಿದ್ ಗೈಸ್. ಈಗ ಮೇಘ ಎಂತದ್ದು ಚಿಕನ್ ರೆಸಿಪಿ ಮಾಡ್ತಿದ್ದ, ಅವನ ಹತ್ರ ಕೇಂಬ ಹೆಂಗ್ ಮಾಡ್ತಿದ್ದ ನಳಿ, ನಾನು ಅವನ ಹತ್ರ ರೆಸಿಪಿ ಕೇಂತೆ, ಬನ್ನಿ ಮೇಘ. ರೆಸಿಪಿ ಅಂತ ಇಲ್ಲ, ಎಲ್ಲ ಹಾಕುದು ಕುಕ್ಕರ್. ಅದೇ ಎಂತ ಇದು ಚಿಕನ್ ಸೆಮಿ ಗ್ರೇವಿ ಮಾಡ್ತಿದ್ದ ಕಾಣಿ ಗೈಸ್. ಎಂತ ಹಾಕ್ತೆ? ಫಸ್ಟ್ ನಾರ್ಮಲ್ ಚಿಕನ್ ಎಲ್ಲ ಚಂದ ಮಾಡಿ ತೊಳ್ಕೊಂಡು ಅರಿಶಿನ ಎಲ್ಲ ಹಾಕಿ ತೊಳ್ಕೊಂಡು ಅದ್ರಲ್ಲಿ ಬ್ಯಾಕ್ಟೀರಿಯಾ ಇದ್ರೆಲ್ಲ ಹೊರತು. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಕೊ. ಕರ್ಡು, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ, ಉಪ್ಪು ಅದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ. ನಾವು ಬ್ಯಾಚುಲರ್ಸ್ ಅಲ್ಲ, ಅಷ್ಟೆಲ್ಲ ಕಾಯಿಸಿ ಇದೆಲ್ಲ ಮಾಡಿ ಅಷ್ಟು ಪೇಷನ್ಸ್ ಇಲ್ಲ. ಸೊ ಅದಕ್ಕೆ ನಾವೆಂತ ಮಾಡೋದು, ಆನಿಯನ್ನ ಡೈರೆಕ್ಟ್ ಫ್ರೈ ಮಾಡ್ಕೊಂಡು ಕುಕ್ಕರಲ್ಲಿ ಒಂದು ವಿಸಿಲ್ ತರಿಸಿ ಬಿಡೋದು, ಮಸಾಲ ಹಾಕಿ. ಅದಕ್ಕೆ ಆನಿಯನ್, ಟೊಮೆಟೊ ಮತ್ತು ಇಂಡಿಯನ್ ಸ್ಪೈಸಸ್ ಎಲ್ಲ ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ಅದನ್ನು ಹೊರ್ಕೊಂಡು ನೆಕ್ಸ್ಟ್ ಚಿಕನ್ ಹಾಕೋದು ಅಷ್ಟೇ. ಚಿಕನ್ ಹಾಕಿ ಒಂದು ವಿಸಿಲ್ ತರಿಸಿ ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಅದನ್ನು ಓಪನ್ ಮಾಡಿ ಬೇಯಿಸ್ರೆ ರೆಡಿ, ಚಿಕನ್ ಸೆಮಿ ಗ್ರೇವಿ. ಇಷ್ಟೇ ಗೈಸ್, ಅವನ ರೆಸಿಪಿ ಇಷ್ಟೇ ಸಿಂಪಲ್. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಅಷ್ಟೇ. ಚಿಕ್ಕಪೇಟೆದ್ ಇಷ್ಟೇ ಗೈಸ್. ನಾವ್ ಎಂತದ್ದು ಶಾಪ್ ಮಾಡೋ ಕಾಯ್ಲಿಲ್ಲ ಜಾಸ್ತಿ. ಎಲ್ಲಿ ಬಂತ ನಡೆ ಗೊತ್ತಾಯಿಲ್ಲ, ದಾರಿ ತಪ್ಪಿ ಹೋಯ್ತು. ಸೊ ಅದಕ್ಕೆ ಅಲ್ಲೇ ತುಂಬಾ ಟೈಮ್ ಆಯ್ತು, ಅಲ್ಲೋ ಇಲ್ಲೋ ಎಲ್ಲೆಲ್ಲ ಬಪ್ಪರೊಳಗೆ. ಎಂತಕಂದ್ರೆ ಇದು ಚೌತಿ ಟೈಮ್ ಅಲ್ಲ, ಎಲ್ಲ ಕಡೆ ಗಣೇಶನ್ ಕುಳ್ಸಿರೋ, ಎಲ್ಲ ಬ್ಲಾಕ್ ಮಾಡಿರೋ. ನಾವ್ ಅಲ್ಲಿ ಜಾಗ ಇಲ್ದೆ ಎಲ್ಲೆಲ್ಲೋ ಹೋಯ್ ಅದ್ ಎಲ್ಲೆಲ್ಲೋ ಆಯ್ತ ಬಿಡಿ. ಅದು ನಡ್ಕೊಂಡ್ ಸಾಕೋಯ್ತು ನಮ್ಗೆ. ಎಲ್ಲಿ ಬಂತ ನಡೆ ಗೊತ್ತಾಗ್ಲಿಲ್ಲ ಅಷ್ಟೇ. ಮತ್ತೆ ಎಂತ ಗೊತ್ತಿತ್ತ, ಅಲ್ಲೆಲ್ಲ ಹೋಗ್ದಿದ್ರೆ ಒಳ್ಳೆ ದಾರಿ ಎಲ್ಲ ಗೊತ್ತಿತ್ ಕಣೆ. ಅವ್ರೊಟ್ಟಿಗೆ ಹೋಯ್ಕ ನಾವು 3 ಜನಕ್ಕೂ ದಾರಿ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋದ ಅನ್ಸುತ್ತಲ್ಲ ಮೇಘ, ಚಿಕ್ಕಪೇಟೆ ಫಸ್ಟ್ ಟೈಮ್ ಹೋದ. ಅದೇ ಹೋಲ್ಸೇಲ್ ತಕೊಂಬರಿಗೆ ಮಾತ್ರ ಚಿಕ್ಕಪೇಟೆ ಬೆಸ್ಟ್, ನನ್ ಸಜೆಷನ್. ಮತ್ತೆ ಈ ತರ ಸಿಂಗಲ್ ಪೀಸಸ್ ಎಲ್ಲ ತಕೊಂಡಿದ್ರೆ ನೀವು ಕಮರ್ಷಿಯಲ್ ಸ್ಟ್ರೀಟ್ ಮತ್ತೆ ಜಯನಗರ 4 ಕ್ಲಾಕಿಗೆ ಅವ್ರ ಮಾತ್ರ ಒಳ್ಳೆ ಸಿಕ್ಕತ್ತ ಅಷ್ಟೇ ಗೈಸ್. ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.